ಈಗ ಬೊಮ್ಮನಹಳ್ಳಿದಲ್ಲಿ ಇದೀವಿ. ನಮ್ಮ ಕೊಟ್ರೇಶನ್ ಕರ್ಕೊಂಡು ಆಫ್ಟರ್ ಗೋವಾ ಈಗ ಕೊಟ್ರೇಶ್ ಬಂದಿದ್ದಾನೆ, ಅವ್ನು ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇವನೇ ಕೊಟ್ರೇಶ. ಬೆಂಗಳೂರಿಂದ ಬಂದನ್ ಗೋವಾಕ್ ಹೋಗಕ್ಕ. ಬೊಮ್ಮಳಗಿದ್ದೀವಿ. ಎಲ್ಲ ಪ್ಯಾಕ್. ನೋಡಿ ಒಂದ್ ವಾರ ಕಲ್ಲೆ, ಅದಕ್ಕೆ ಎಲ್ಲ ಒಂದ್ ವಾರ ತಗೊಂಡಿವಿ. ರಜೆ ಹಾಕ್ಬಿಡು ಕಂಪ್ನಿಗೆ ಹೇಳಿ. ನೋಡಿ ನಮ್ಮ ಅಗ್ರಿ ಬೊಮ್ಮನಹಳ್ಳಿ. ಬನ್ನಿ ಟೀ ಕುಡ್ದು ಹೋಗೋಣ. ಚಲೋ ಭೈ, देखो अब मैं क्या करता हूँ. ಟಿಫನ್ ಮಾಡಕತ್ತ ಅಂತ ನಮ್ಮ ಸಿಮ್ಮವರು ನೀರು ಕುಡಿಯಕತ್ತಾರ. ಟಿಫನ್ ಮಾಡಿದ್ವಿ, ಈಗ ಹೋಗೋದೆ. ನಮ್ಮ ಸಿ ಎಮ್ ಕೊಟ್ರೇಶ್ ಅವ್ರು ಈಗ ಡ್ರೈವರ್ ಆಗಿದ್ದಾರೆ. ನಮ್ಮ ಪುನೀತ್ ಅವ್ರಿಗೆ ಮಕ್ಕಂತಾರೆ. ನಮ್ಮ ಸಿಮ್ ಹೈವೇದಾಗ ಹೆವಿ ಡ್ರೈವರ್ ಎಲ್ಲ ಗಾಡಿ ಸೆಕ್ಷನ್ನೇ ಹೊಡಿತಾರ. ಈಗೆಲ್ಲ ಇವ್ರು ಹೊಡಿತಾರೆ. ಈಗ ಬನ್ನಿ ಹೋಗೋಣ. ಹೆವಿ ಡ್ರೈವರ್ ಕೊಟ್ರೇಶ್, ಸಿ ಎಮ್ ಕೊಟ್ರೇಶ್ ಅವ್ರು ಈಗ ಡ್ರೈವ್ ಮಾಡ್ತಿದ್ದಾರೆ. ನಮ್ಮ ಪುನೀತ್ ಅವರು ನಿದ್ರೆಗೆ ಹೋಗಿದ್ದಾರೆ. ನಿದ್ರೆಯಲ್ಲಿ ಜಾರಿದ್ದಾರೆ, ಚಿರ ನಿದ್ರೆಯಲ್ಲಿದ್ದಾರೆ. ಸಾಕು ಇಲ್ಲೇ ಬಸವಣ್ಣದ ಎಲ್ಲರೂ ಕೈ ಮುಗಿರಪ್ಪ. ಬಸವಣ್ಣಗೆ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬಿಡು ಕೊಟ್ರೆ ಸಾಕು. ಫ್ರೆಂಡ್ಸ್, ಇವಾಗ ನಾವು ಇನ್ನು ಹೊಸಪೇಟೆ ಹತ್ರ ಇದ್ದೀವಿ. Now we are NH50. ಮಲ್ಕೊಂಡಿದ್ದಾರೆ. ನಮ್ಮ ಕೊಟ್ರೇಶ್ ಅವರು ಡ್ರೈವ್ ಮಾಡ್ತಿದ್ದಾರೆ. ಅಯ್ಯೋ ಎದ್ದಿದ್ದಾರೆ ಇವರಿನ್ನು. ನಮ್ಮ ಸಿಂಹ ಕಾಣುವುದು ಕತ್ತಗೈತಿ. ನಮ್ಮ ಸಿದ್ದು ಅವ್ರು ಎದ್ದಿದ್ದಾರೆ ಇನ್ನು. ಫ್ರೆಂಡ್ಸ್ ನೋಡಿ, ಬೆಳಕರಿತ್ತು. ಅಲ್ಲೇ 6 ಗಂಟೆ ಆಗಿದೆ ಫ್ರೆಂಡ್ಸ್. ನಾವು ಇನ್ನು ಹುಬ್ಳಿ ಎಷ್ಟು ಕಿಲೋಮೀಟರ್ ಇತ್ತು ಸುನಿಲ್ಲ? ಇನ್ನು 100 ಕಿಲೋಮೀಟರ್ ಇದೆ ಫ್ರೆಂಡ್ಸ್ ಹುಬ್ಳಿ. ನಮ್ಮ ಪುನೀತ್ ಅವ್ರು ಮಲ್ಕೊಂಡಿದ್ದಾರೆ. ನಾನು, ಇದು ನಮ್ಮ ಸಿಂಹ, ಇದು ಯಾರಿದು? ಇದು ಸಿದ್ದು ಮಾಮ. ಹಿಂಗೆ ನೋಡ್ತೀರಿ ವಿಡಿಯೋ. ಫ್ರೆಂಡ್ಸ್, ಇವಾಗ ಗದಗ ಹತ್ರ ಬಂದಿದ್ದೀವಿ. CNG ಫುಲ್ ಮಾಡ್ಸಕತ್ತೀವಿ. ನೋಡಿ, ಇವರು ಕಾಂಪೌಂಡ್ರ್ ಕರ್ಕೊಂಬಂದೀವಿ ಹಣ ಕೊಯ್ಯಾಕ. ಈಗ ಕೊಟ್ರೇಶ್ ಅವರು ಭಾಳ ಒಳ್ಳೆ ಮನುಷ್ಯರು. ಅಲ್ಲಿಂದ ನಿದ್ಗೆಟ್ಟು ಬಂದು ಡ್ರೈವಿಂಗ್ ಮಾಡಿದ್ದಾರೆ. ನಮ್ಮ ಸಿಂಹ ಏನು ಕಂಟ್ರೋಲ್ ನಲ್ಲಿ ಸಿಂಹಂದು ಏನಿಲ್ಲ. ನಮ್ಮ ಸಣ್ಣ ದೊಡ್ಡ ಸಿಂಹ.
ಫ್ರೆಂಡ್ಸ್, ಈಗ ಸಿ ಎಂ ಕೊಟ್ರೇಶ್ ಅವ್ರು ಮಕ್ಕಂಡಿದ್ದಾರೆ. ನಮ್ಮ ಪುನೀತ್ ಅವರು ರೈಡ್ ಮಾಡ್ತಿದ್ದಾರೆ, ಚಾರ್ಜ್ ಆಗಿದ್ದಾರೆ ಈಗ ಮಕ್ಕಂಡು. ನಮ್ಮ ಸಿಂಹ ನೆಕ್ಸ್ಟ್ ಗಾರ್ಡ್ ಸೆಕ್ಷನ್ ನಮ್ಮ ಸಿಂಹನ್ ಡ್ರೈವಿಂಗ್ ನೋಡಕ್ಕೆ ಸ್ಟೇಟಿನ್ ಆಗಿರಿ ಎಲ್ಲರೂ. ಮೊನ್ನೆ ಭಾನುವಾರ ಮುಕ್ಕಳರೆ ಆಡ್ಬಿಡಿ ಪಬ್ಜಿ ಅರೆ ಎಲ್ಲಿ ಒಂದ್ ಸೈಡ್ ನೋಯ್ ಕುಂಬಿಟ್ಟೈತ್ಲೆ ಧಾರವಾಡ ಕೊಡಿಲಿ ಮೆಂಟ್ಲ ಏನಿಲ್ಲ ಪಬ್ಜಿ ಆಡಿ ಎಲ್ಲ ಅದ ಡಾಕ್ಯುಮೆಂಟ್ಸ್ ತರಿ ಬಿಡ ಒಟ್ಟು ಬಿಡ ₹1 ಕೇಳಿದ್ರೆ ಹತ್ತಿ ಫ್ಯಾಕ್ಟ್ರಿ. ಫ್ರೆಂಡ್ಸ್, ಇವಾಗ ಕರೆಕ್ಟಾಗಿ ನಾವು ಹುಬ್ಳಿಗೆ ಬಂದಿದ್ದೀವಿ. ಧಾರವಾಡಕ್ಕೆ ಹೋದಂದ್ರೆ ಭಾಳ ಅಲ್ಲಿ ಸೀದಾ ಹೊಡಿ ಇದಕ್ಕೂ ಮುಂಬೈಗೆ ಮುಂಬೈಗೆ ಅಂತ ಹೊಡಿಯಪ್ಪ. ಹೊಡ್ಯ ಸಾಯಂಕಾಲ ಕುಕ್ಕಿವಿ ಮುಂಬೈಗೆ ಹೋಗ್ಕನಂತೆ. ಅಲ್ಲಿ ಜಾಲಿಯಾಗಿ ಅಲ್ಲಿ ವಿದ್ಯುತ್ ಮತ್ತೆ ವಾಪಸ್ ಕರ್ಕೊಂಡ್ ಮತ್ತೆ ಆರಾಮಿಲ್ಲ ಅಂತ ಅನ್ನೋದಪ್ಪ. ಈಗ ಸಲಾಗರ್ ಟೀ ಕುಡಿಯೋಣ. ಎಲ್ಲಿ ಹೋಗ್ಯ? ಎಷ್ಟು ಬೇಕಾ? ಒಂದೆರಡು ಏನು ಅರ್ಥ ಆಯ್ತು ಅನ್ಸುತ್ತೆ. ನೋಡ್ತೀರಿ ವಿಡಿಯೋ, ಆಮೇಲೆ ಮತ್ತೆ ಅಪ್ಲೋಡ್ ಮಾಡ್ತೀವಿ. ಬರ್ತೀವಿ. ಟಾಟಾ.